ರಾಕೇಶ್ ಚುಂಚನವಾಲ ಶುರು ಮಾಡಿದ್ದು 5,000ದಿಂದ. ಇವತ್ತು ಅವ್ರ ನೆಟ್ವರ್ತು ಆಲ್ಮೋಸ್ಟ್ 50,000 ಕೋಟಿ. ವಿಜಯ್ ಕೇಡಿಯಾ SLC ಪಾಸ್, ಇವತ್ತು ಅವ್ರ ನೆಟ್ವರ್ತು 700 ಕೋಟಿ. ರಾಧಾಕಿಶನ್ ದಮಾನಿ ಕಾಲೇಜ್ ಡ್ರಾಪ್ಔಟ್, ಇವತ್ತು ಅವ್ರ ನೆಟ್ವರ್ತು 2 ಲಕ್ಷ ಕೋಟಿ. ಇಷ್ಟೇ ಅಲ್ಲ, ಇನ್ನೂ ಸುಮಾರು ಜನ ಇದ್ದಾರೆ ಸ್ಟಾಕ್ ಮಾರ್ಕೆಟಿಂದ ದುಡ್ಡು ಮಾಡಿರೋದು, ಶ್ರೀಮಂತರಾಗಿರೋದು. ಆದರೂ ನಿಮ್ಮ ಅಕ್ಕಪಕ್ಕ ಜನ ಕೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಅಂದರೆ ಗ್ಯಾಮ್ಲಿಂಗು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಲಾಸ್ ಆಗುತ್ತೆ, ಸ್ಟಾಕ್ ಮಾರ್ಕೆಟಿಂದ ದುಡ್ಡನ್ನ ಕಳ್ಕೊಂಡಿದ್ದಾರೆ, ಸ್ಟಾಕ್ ಮಾರ್ಕೆಟ್ನ ಬರೀ ನೆಗೆಟಿವ್ ನ್ಯೂಸ್ನ ಕೇಳಿರ್ತೀರ. ಹಾಗಾದರೆ ಇವರೆಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿರೋದೇ ತಪ್ಪ, ಅಥವಾ ಸ್ಟಾಕ್ ಮಾರ್ಕೆಟ್ ಅಂದ್ರೇ ಹೀಗೇನಾ, ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡನ್ನು ಮಾಡೋದು ಹೇಗೆ, ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಫುಲ್ಲಾಗಿ ನೋಡಿ. ಒಂದು ಡೇಟಾ ಪ್ರಕಾರ ಹೇಳುತ್ತೆ, ಅಮೇರಿಕಾದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ 55% ಜನ ತಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾರೆ. ಅದೇ ಥರ UK ನಲ್ಲಿ 37% ಜನ ತಮ್ಮ ದುಡ್ಡನ್ನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಚೀನಾದಲ್ಲಿ 27% ಜನ. ಅದೇ ನಮ್ಮ ಇಂಡಿಯಾದಲ್ಲಿ ಕೇವಲ 3% ಜನ ಮಾತ್ರ ತಮ್ಮ ದುಡ್ಡನ್ನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದಕ್ಕೆ ಅವ್ರ ಕಂಟ್ರಿ ಎಲ್ಲ ಡೆವಲಪ್ಡ್ ಕಂಟ್ರಿ, ನಮ್ದಿನ್ನು ಡೆವಲಪಿಂಗ್ ಕಂಟ್ರಿ. ನೀವು ಶ್ರೀಮಂತರಾಗಬೇಕಂದ್ರೆ ಏನು ಮಾಡಬೇಕು? ಮೊದಲು ನಿಮಗೆ ದುಡ್ಡು ಹುಟ್ಟೋಕಂತ ಕಲೆ ಗೊತ್ತಿರಬೇಕು. ದುಡ್ಡು ಹೇಗೆ ಹುಟ್ಟುತ್ತೆ? ದುಡ್ಡು ಮರದಲ್ಲಾಗಲಿ ಗಿಡದಲ್ಲಾಗಲಿ ಹುಟ್ಟಲ್ಲ. ದುಡ್ಡು ಹುಟ್ಟೋದಕ್ಕೆ ಒಂದೇ ಒಂದು ಪವರ್ ಇರೋದಂದರೆ ಬಿಸ್ನೆಸ್ಸಿಂದ ಮಾತ್ರ ದುಡ್ಡು ಹುಟ್ಟುತ್ತೆ, ಇನ್ನು ಯಾವುದೇ ಕಾರಣಕ್ಕೂ ದುಡ್ಡು ಹುಟ್ಟಲ್ಲ. ಅವಾಗ ನೀವು ಅನ್ಕೋತಿರ್ಬೋದು, ಏನು ಗುರು ನೀನು ಹೀಗೆ ಹೇಳ್ತಿದ್ಯಾ, ಬಿಸ್ನೆಸ್ಸಿಂದ ಮಾತ್ರ ಯಾಕೆ ದುಡ್ಡು ಹುಟ್ಟುತ್ತೆ, ನಾನು ಕೆಲಸಕ್ಕೆ ಹೋಗ್ತೀನಲ್ಲ, ಕೆಲಸದಿಂದ ಸ್ಯಾಲ್ರಿ ಬರುತ್ತೆ, ಅದರಿಂದನೂ ದುಡ್ಡು ಹುಟ್ಟುತ್ತೆ, ಅದು ಕೂಡ ದುಡ್ಡು ಹುಟ್ಟಾಗ್ತಂಗೆ ಅಲ್ವಾ ಅಂತ. ಹೌದು, ನೀವು ಹೇಳ್ತಾ ಇರೋದು ಕರೆಕ್ಟು. ಆದರೆ ನೀವು ಫಸ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ, ನೀವು ಕೆಲಸ ಏನು ಮಾಡ್ತಿದ್ದೀರಾ. ನೀವು ಕೆಲಸ ಮಾಡ್ತಿರೋದು ಕೂಡ ಒಂದು ಬಿಸ್ನೆಸ್ ಕೈ ಕೆಳಗಡೆ. ಆ ಬಿಸ್ನೆಸ್ಸು ದುಡ್ಡನ್ನ ಹುಟ್ಟಾಕೋದ್ರಿಂದ ಆ ದುಡ್ಡಿಂದ ನಿಮ್ಗೆ ಸ್ಯಾಲ್ರಿ ಬರ್ತಾಯಿದೆ. ಹೋಟ್ಲಲ್ಲಿ ಕೆಲಸ ಮಾಡೋ ಸಪ್ಲೈಯರಿಂದ ಹಿಡಿದು ಗೂಗಲಲ್ಲಿ ಕೆಲಸ ಮಾಡೋ ಸಾಫ್ಟ್ವೇರ್ ಇಂಜಿನಿಯರ್ವರೆಗೂ ಎಲ್ರಿಗೂ ದುಡ್ಡು ಬರ್ತಾ ಇರೋದು ಬಿಸ್ನೆಸ್ಸಿಂದ ಮಾತ್ರ. ಹೋಟೆಲ್ ಕೂಡ ಒಂದು ಬಿಸ್ನೆಸ್, ಗೂಗಲ್ ಕೂಡ ಒಂದು ಬಿಸ್ನೆಸ್, ಇವೆರಡೂ ಕೂಡ ಬಿಸ್ನೆಸ್ಸೇ. ಈ ಬಿಸ್ನೆಸ್ಸಿಂದನೇ ನಮ್ಗೆ ದುಡ್ಡು ಬರ್ತಾ ಇರೋದು. ಇವಾಗ ನಿಮ್ಗೆ ಅರ್ಥ ಆಯಿತು ಬಿಸ್ನೆಸ್ಸಿಂದ ಮಾತ್ರ ಶ್ರೀಮಂತರಾಗೋಕ್ಕೆ ಸಾಧ್ಯ ಅಂತ. ಹಾಗಾದರೆ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ನೋಡ್ತಾ ಇರ್ಬೋದು, ಹಾಗಾದರೆ ನಾನು ಕೂಡ ಈಗ ಜಾಬ್ ಮಾಡ್ತಾ ಇದ್ದೀನಿ, ನಾನು ಈಗ ನನ್ನ ಜೀರೋ ಜಾಬ್ನ ಬಿಟ್ಟು ಬಿಸ್ನೆಸ್ ಮಾಡ್ತಾ ಕೂತ್ರೆ ನನ್ನ ಬಿಸ್ನೆಸ್ಸಲ್ಲಿ ಏನಾದರೂ ಲಾಸ್ ಆದರೆ ನನ್ನ ಫ್ಯಾಮಿಲಿ ಗತಿ ಏನು, ನಾನು ಫ್ಯಾಮಿಲಿ ನೋಡ್ಕೋಬೇಕು, ನನ್ನ ಮಕ್ಕಳು ಕೂಲ್ ಫೀಸ್ ಕಟ್ಟಬೇಕು, ಇದು ತುಂಬ ಕಮಿಟ್ಮೆಂಟ್ಸ್ ಇದೆ, ನಾನು ಕೆಲಸ ಬಿಟ್ಟು ಬಿಸ್ನೆಸ್ ಮಾಡ್ತಾ ಕೂತ್ರೆ ನನ್ನ ಫ್ಯಾಮಿಲಿ ಗತಿ ಏನು ಅಂತ. ಹಾಗಾದರೆ ನಾನು ಶ್ರೀಮಂತ ಆಗೋಕ್ಕೆ ಆಗಲ್ವಾ, ನನ್ನ ಲೈಫ್ ಇಷ್ಟೇನಾ ಅಂತ ನೀವು ಅನ್ಕೋಬೋದು. ಆಗುತ್ತೆ, ಅದಕ್ಕೂ ಒಂದು ದಾರಿ ಇದೆ. ಆ ದಾರಿ ಹೆಸರೇ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಕೂಡ ಒಂದು ಬಿಸ್ನೆಸ್ಸೇ. ನೀವು ಯಾವುದಾದ್ರೂ ಒಂದು ಕಂಪ್ನಿ ಶೇರ್ನ ಬೈ ಮಾಡಿದರೆ ಆ ಕಂಪ್ನೀಲಿ ನೀವು ಒನ್ ಆಫ್ ದ ಓನರ್, ಆ ಕಂಪ್ನಿಲಿರೋ ಒಂದು ಪಾಲುದಾರಿಕೆನ ನೀವು ಕೂಡ ನೀವು ಪಾಲುದಾರಿಕೆನ ಬೈ ಮಾಡಿದ್ದೀರಾ, ನೀವು ಕೂಡ ಆ ಕಂಪ್ನಿಲಿ ಆಗೋ ಲಾಭ ನಷ್ಟಕ್ಕೆ ನೀವು ಹೊಣೆಗಾರರಾಗಿರ್ತೀರ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಒಂದು ಬಿಸ್ನೆಸ್ ಅಂತ ಥಿಂಕ್ ಮಾಡಿ ಇನ್ವೆಸ್ಟ್ ಮಾಡಬೇಕು. ಅದನ್ನು ಬಿಟ್ಟು ಯಾರೋ ಹೇಳಿದ್ರು ಅಂತ ಒಂದು ಕಂಪ್ನಿ ಶೇರ್ನ ಬೈ ಮಾಡೋದು ಸೆಲ್ ಮಾಡೋದು ಮಾಡ್ತಾ ಇದ್ದರೆ ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಯಾವಾಗ ನಾಲೆಜ್ ಇರೋಲ್ವೋ ಅವಾಗ ಹೋಗಿ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಕಳ್ಕೊತೀರ, 100% ದುಡ್ಡು ಕಳ್ಕೊತೀರ. ಅವಾಗ ನಿಮ್ಗೆ ಅನ್ಸುತ್ತೆ ಏನಪ್ಪ ಸ್ಟಾಕ್ ಮಾರ್ಕೆಟ್ ಅಂದರೆ ಬರೀ ಲಾಸ್ ಆಗುತ್ತೆ, ಸುಮ್ಮನೆ ನಾನು ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಆದೆ ಅಂತ ನಿಮ್ಮ ಸ್ಟಾಕ್ ಮಾರ್ಕೆಟ್ ಬಗ್ಗೆನೇ ತಪ್ಪಾಗಿ ಅರ್ಥ ಆಗುತ್ತೆ. ಗುರು, ಸ್ಟಾಕ್ ಮಾರ್ಕೆಟಿಗೆ ಬಂದು ನೀನು ತಪ್ಪು ಮಾಡಿದೆ, ಅದನ್ನ ಬಿಟ್ಟು ನೀವು ಸ್ಟಾಕ್ ಮಾರ್ಕೆಟೇ ತಪ್ಪು ಅಂತ ಹೇಳ್ಕೊಂಡು ಓಡಾಡ್ತೀರ. ನೀವು ಮೊದಲು ನಾಲೆಜ್ನ ಗೇನ್ ಮಾಡಬೇಕು. ಅದಕ್ಕೆ ದ ಲೆಜೆಂಡರಿ ಇನ್ವೆಸ್ಟರ್ ವಾರನ್ ಬಫೆಟ್ ಹೇಳ್ತಾರೆ, ಮೋರ್ ಯುವರ್ ಲರ್ನ್ ಮೋರ್ ಯುವರ್ ಅರ್ನ್ ಅಂತ. ಅಂದರೆ ನೀನು ಎಷ್ಟು ತಿಳ್ಕೊತೀಯೋ ಅದಕ್ಕಿಂತ ಜಾಸ್ತಿ ದುಡ್ಡನ್ನ ಗಳಿಸ್ತೀಯಾ, ನೀನು ಎಷ್ಟು ತಿಳ್ಕೊಳ್ಳೋ ಅಷ್ಟೇ ದುಡ್ಡನ್ನ ಕಳ್ಕೊತೀಯಾ ಅಂತ. ಮೊದಲು ನೀವು ನಾಲೆಜ್ ಇರಬೇಕು ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಗುರು, ಸ್ಟಾಕ್ ಮಾರ್ಕೆಟ್ ಝೀರೋ ಆಗುತ್ತೆ ಅಂತ ಭಯ ಪಡಬೇಡ. ಸ್ಟಾಕ್ ಮಾರ್ಕೆಟ್ ಏನಾದರೂ ಝೀರೋ ಆದರೆ ನಮ್ಮ ಟೋಟಲ್ ಎಕನಾಮಿನೇ ಝೀರೋ ಆಗುತ್ತೆ. ಹೇಗೆ ಗೊತ್ತಾ? ಈಗ ಗೋರ್ಮೆಂಟ್ಗೆ ರೆವೆನ್ಯೂ ಎಲ್ಲಿಂದ ಬರುತ್ತೆ, ಗೋರ್ಮೆಂಟ್ ಇನ್ಕಮ್ ಎಲ್ಲಿ ಬರುತ್ತೆ. ನಮ್ಮ ಥರ ಗೋರ್ಮೆಂಟ್ ಎಲ್ಲಿ ಕೆಲಸಕ್ಕೆ ಹೋಗಲ್ಲ, ಕೆಲಸಕ್ಕೆ ಹೋಗಿ ದುಡ್ಡು ಸಂಪಾದನೆ ಮಾಡಲ್ಲ. ಗೋರ್ಮೆಂಟಿಗೆ ಟ್ಯಾಕ್ಸ್ ಬರುತ್ತೆ ಸ್ಟಾಕ್ ಮಾರ್ಕೆಟಿಂದ, ಸ್ಟಾಕ್ ಮಾರ್ಕೆಟಲ್ಲಿ ಇರುವಂಥ ಕಂಪನಿಗಳಿಂದ. ಅದೇ ಕಾರ್ಪೊರೇಟ್ ಟ್ಯಾಕ್ಸ್. ನಮ್ಮ ದೇಶದಲ್ಲಿ ಕಾರ್ಪೊರೇಟ್ ಟ್ಯಾಕ್ಸಿಂದ 30% ರೆವೆನ್ಯೂ ಬರುತ್ತೆ. ಇನ್ನು ನೆಕ್ಸ್ಟು GSTಯಿಂದ, ಅಂದರೆ GSTಯಿಂದ ಅದಕ್ಕೂ ರೆವೆನ್ಯೂ ಬರುತ್ತೆ. ಥರ್ಡ್ ಒನ್ನು ಇನ್ಕಮ್ ಟ್ಯಾಕ್ಸಿಂದ. ಇನ್ಕಮ್ ಟ್ಯಾಕ್ಸ್ ಯಾರು ಕಟ್ತಾರೆ? ನೀವು ಎಲ್ಲ ಕೆಲಸ ಮಾಡೋಲ್ಲ, ನಮ್ಗೆ ಬಂದಿದ್ದಂಥ ಆದಾಯದಿಂದ ನಾವು ಇನ್ಕಮ್ ಟ್ಯಾಕ್ಸ್ನ ಕಟ್ತೀವಿ. ಅಗೇನ್ ನನಗೆ ದುಡ್ಡು ಬರ್ತಾ ಇದ್ದು ಕೂಡ ಈ ಕಂಪನಿ ಕೆಳಗಡೆ ಕೆಲಸ ಮಾಡಿದ್ದಕ್ಕೆ ನನಗೆ ದುಡ್ಡು ಬರ್ತಾ ಇದೆ, ಅದರಿಂದನೇ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ. ಸೊ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಈಗ ಸ್ಟಾಕ್ ಮಾರ್ಕೆಟ್ ಏನಾದರೂ ಝೀರೋ ಆದರೆ ಈ ಕಂಪನಿಗಳೆಲ್ಲ ಝೀರೋ ಆದಾಗಲ್ವಾ. ಈ ಕಂಪನಿ ಝೀರೋ ಆದರೆ ನನಗೂ ಕೆಲಸ ಇಡೋಲ್ವಾ, ನನ್ನ ಇನ್ಕಮ್ ಕೂಡ ಝೀರೋ ಅಲ್ವಾ. ನನ್ನ ಇನ್ಕಮ್ ಝೀರೋ ಆದರೆ ಗೌರ್ಮೆಂಟ್ಗೂ ಇನ್ಕಮ್ ಇಲ್ಲ ಅಲ್ವಾ. ಸೊ ಎಲ್ಲ ಒಂದಕ್ಕೊಂದು ಚೈನ್ ಲಿಂಕ್ ಥರ ಡಿಪೆಂಡ್ ಆಗಿರುತ್ತೆ. ಸ್ಟಾಕ್ ಮಾರ್ಕೆಟ್ ಯಾವತ್ತೂ ಝೀರೋ ಆಗಲ್ಲ. ನೀವು ಅಂದ್ಕೊಂಡಿರ್ತೀರ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಗುತ್ತೆ ಅಂತ. ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡದೇ ಇದ್ದರೆ ಲಾಸ್ ಆಗುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡದೇ ಇದ್ರೇ ಲಾಸ್ ಆಗೋದು. ಹೆಂಗೆ ಗೊತ್ತಾ? ಈಗ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡಲ್ಲ, ಅವಾಗ ನಿಮ್ಮ ದುಡ್ಡನ್ನ ಏನು ಮಾಡ್ತೀರಾ? ಬ್ಯಾಂಕಲ್ಲಿ ಹೋಗಿಡ್ತೀರಾ. ಬ್ಯಾಂಕಲ್ಲಿ ಹೋಗಿಟ್ರೆ ನಿಮ್ಮ ದುಡ್ಡಿಗಿರೋ ವ್ಯಾಲ್ಯೂ ದಿನೇ ಕಳ್ಕೊಳ್ತಾ ಹೋಗುತ್ತೆ. ಹೇಗೆ ಗೊತ್ತಾ? ಈಗ ಅರ್ಥ ಆಗಬೇಕಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನೀವು ಹೋಗಿ ಒಂದು ಬೈಕ್ನ ಬೈ ಮಾಡಬೇಕು ಅಂದ್ಕೊತಿದ್ದೀರಾ ಅಂತ ಅಂದ್ಕೊಳ್ಳಿ, ಒಂದು ಬೈಕ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ. ಅದ್ರ ವ್ಯಾಲ್ಯೂ 1 ಲಕ್ಷ ಇದೆ ಅಂದ್ಕೊಳ್ಳಿ. ನೀವು ಶೋರೂಮ್ಗೆ ಹೋಗ್ಬಿಟ್ಟು ಕೇಳ್ತೀರಾ ಇದನ್ನ ಬೈಕಿನ ಬೆಲೆ ಎಷ್ಟು ಅಂತ, ಅವ್ರು ಹೇಳ್ತಾರೆ 1 ಲಕ್ಷ ಅಂತ. ನಿಮ್ಗೆ ಅನ್ಸುತ್ತೆ ನನಗೇನು ಬೈಕ್ ಬೇಕಾಗಿಲ್ಲ, ಆಫೀಸ್ನ ಹತ್ತಿರದಲ್ಲೇ ಇದೆ, ಮುಂದೆ ಯಾವಾಗಾದ್ರೂ ನೋಡೋಣ, ಒಂದು 2-3 ವರ್ಷ ಬಿಟ್ಟು ಯಾವಾಗ ಬೇಕಾದರೆ ತೊಗೊಳ್ಳೋಣ ಅಂತ ನಿಮ್ಮ ದುಡ್ಡನ್ನ ಹೋಗಿ ಬ್ಯಾಂಕಲ್ಲಿ ಇಡ್ತೀರ. ಆಮೇಲೆ 5 ವರ್ಷ ಆದಮೇಲೆ ನಿಮ್ಗೆ ಬೈಕ್ ಬೇಕು ಅನ್ಸುತ್ತೆ. ಅವಾಗ ಹೋಗಿ ನೀವು 1 ಲಕ್ಷ ತೊಗೊಂಡೋಗಿ ಆ ಬೈಕ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರಾ. ಅವಾಗ ಬೈಕ್ ಪ್ರೈಸ್ ಎಷ್ಟಿರುತ್ತೆ ಗೊತ್ತಾ? 1,50,000 ಆಗಿರುತ್ತೆ. ಇದನ್ನೇ ಇನ್ಫ್ಲೇಷನ್ ಅನ್ನೋದು. ಅಂದರೆ
ಬೆಲೆ ಏರಿಕೆ ಅಂತ. 5 ವರ್ಷದಿಂದ ಅದರ ಬೈಕ್ ವ್ಯಾಲ್ಯೂ 1 ಲಕ್ಷ ಇತ್ತಾ, ಈಗ 5 ವರ್ಷ ಆದ ನಂತರ 50,000 ಜಾಸ್ತಿ ಆಗಿದೆ, ಅಂದರೆ 1,50,000 ಆಗಿದೆ. ಇವಾಗ ಏನು ಮಾಡ್ತೀರಾ, ನೀವು ಬ್ಯಾಂಕಲ್ಲಿ ನಿಮ್ಮ ದುಡ್ಡನ್ನ 1 ಲಕ್ಷನ FD ಇಟ್ಟಿದ್ರು ಕೂಡ ನಿಮ್ಮ ದುಡ್ಡು 1,30,000 ಆಗಿರ್ತಿತ್ತು. ಇವಾಗ ನೀವೇನು ಮಾಡ್ತೀರಾ, 1 ಲಕ್ಷ ನಿಮ್ಮದು, 50,000 ಬ್ಯಾಂಕ್ದು ಲೋನ್ ಹಾಕಿ 1,50,000 ಕೊಟ್ಟು ಅದನ್ನ ಬೈಕ್ನ ಬೈ ಮಾಡ್ತೀರಾ. ಆವಾಗ ಪರ್ಚೇಸಿಂಗ್ ಪವರ್ ಯಾರ್ದಾಯಿತು, ನಿಮ್ಮದಲ್ಲ, ಬ್ಯಾಂಕ್ದಾಯಿತು. ಬ್ಯಾಂಕು ನಿಮಗೆ ಸಾಲ ಕೊಟ್ಟಿದೆ, ಹಾಗಾದರೆ ಪರ್ಚೇಸಿಂಗ್ ಪವರು ಬ್ಯಾಂಕ್ದಾಯಿತು. ಯಾವುದೇ ಒಬ್ಬ ವ್ಯಕ್ತಿನ ಇವನು ಶ್ರೀಮಂತ ಇವನು ಬಡವ ಅಂತ ಅಳಿಯೋದೇ ಪರ್ಚೇಸಿಂಗ್ ಪವರಿಂದ. ಅದೇ ನೀವು ದುಡ್ಡನ್ನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ ಎವ್ರಿ ಇಯರ್ 15% ರಿಟರ್ನ್ ಕೊಡುತ್ತೆ ಸ್ಟಾಕ್ ಮಾರ್ಕೆಟ್. 15% ಏನು ರಿಟರ್ನ್ ಕೊಡುತ್ತೆ ಅಂದರೆ, ನೀವು ಗೂಗಲ್ ಹೋಗ್ಬಿಟ್ಟು ಸರ್ಚ್ ಮಾಡಿ, ಲಾಸ್ಟ್ 40 ವರ್ಷದಿಂದ ಸೆನ್ಸೆಕ್ಸು ಇಯರ್ ಆನ್ ಇಯರ್ 16% ರಿಟರ್ನ್ ಕೊಟ್ಟಿದೆ. ನಾನು 15% ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. 15% ರಿಟರ್ನ್ ಇಯರ್ ಆನ್ ಇಯರ್ ಕೊಟ್ಟರು 5 ವರ್ಷಕ್ಕೆ ನಿಮ್ಮ ದುಡ್ಡು ಮಿನಿಮಮ್ 4 ಲಕ್ಷ ಆಗಿರುತ್ತೆ. ಅಂದರೆ 5 ವರ್ಷದ ಹಿಂದೆ ನಿಮ್ಮ ಪರ್ಚೇಸಿಂಗ್ ಪವರು ಒಂದಾಗಿತ್ತು, ಒಂದು ಬೈಕ್ ಕೊಂಡ್ಕೊಳ್ಳೋದಾಗಿತ್ತು. ಇವಾಗ ನಿಮ್ಮ ಹತ್ರ ದುಡ್ಡು ಎಷ್ಟಿದೆ, 5 ಲಕ್ಷ ಇದೆ. 5 ಲಕ್ಷದಿಂದ 1.5ಯಿಂದ ಮಿನಿಮಮ್ ನೀವು 3 ಬೈಕ್ನ ಪರ್ಚೇಸ್ ಮಾಡುವಷ್ಟು ದುಡ್ಡು ನಿಮ್ಮ ಹತ್ರ ಇದೆ. ಇವಾಗ ಹೇಳಿ, ನೀವು ಶ್ರೀಮಂತರಾದ್ವಾ ಇಲ್ವಾ? ಈಗ ನಿಮ್ಮ ಹತ್ರ 3 ಪರ್ಚೇಸಿಂಗ್ ಪವರ್ ಇದೆ ಅಂದರೆ, ಇನ್ನೊಬ್ಬನ ಅವನ ಹತ್ರ 10 ಬೈ ಮಾಡುವಂಥ ಪರ್ಚೇಸಿಂಗ್ ಪವರ್ ಇದೆ ಅಂದ್ಕೊಳ್ಳಿ, ಅವನ್ನ ಶ್ರೀಮಂತ ಅಂದಿರೋದು. ಯಾರ ಹತ್ರ ಪರ್ಚೇಸಿಂಗ್ ಪವರ್ ಜಾಸ್ತಿ ಇರುತ್ತೋ ಅವನೇ ಶ್ರೀಮಂತ. ಅದೇ ನೀವು 10 ವರ್ಷ ಬಿಟ್ಟು ನೋಡಿ, 10 ವರ್ಷಕ್ಕೆ ಬಿಟ್ಟರೆ ಇದು 1 ಲಕ್ಷ ಇದ್ದಿದ್ದು 1,50,000 ಆಗಿದೆ ಅಲ್ವಾ, 10 ವರ್ಷಕ್ಕೆ ಇದು 2 ಲಕ್ಷ ಆಗಿರುತ್ತೆ. ನಿಮ್ಮ ದುಡ್ಡು 4 ಲಕ್ಷ ಇರೋದು, 5 ಲಕ್ಷ ಇರೋದು 10 ಲಕ್ಷ ಆಗಿರುತ್ತೆ. ಆವಾಗ ನಿಮಗೆ ಎಷ್ಟಾಯಿತು, ಈಗ 5 ಪರ್ಚೇಸಿಂಗ್ ಪವರ್ ಆಯಿತು. ನೀವು 5 ಬೈಕ್ನ ಬೈ ಮಾಡುವಷ್ಟು ನಿಮ್ಮ ಪರ್ಚೇಸಿಂಗ್ ಪವರ್ ಆಯಿತು. ಅದೇ ನೀವು ಬೇರೆ ಕಡೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಬ್ಯಾಂಕಲ್ಲಿ ಇಟ್ಟಿದ್ರೆ ನಿಮ್ಮ ದುಡ್ಡು ಇಷ್ಟು ಗ್ರೋ ಆಗ್ತಿತ್ತಾ? ಇಲ್ಲ. ಕಂಪೇರ್ ಟು ಬೇರೆ ಕಡೆ ಯಾರಾದರೂ ಇನ್ವೆಸ್ಟ್ ಮಾಡಿರೋಕ್ಕಿಂತ ನೀವು ಶ್ರೀಮಂತರಾದ್ವಾ ಇಲ್ವಾ? ನೀವು ಎಲ್ಲೇ ಇನ್ವೆಸ್ಟ್ ಮಾಡಿ ಸ್ಟಾಕ್ ಮಾರ್ಕೆಟ್ ಅಷ್ಟು ರಿಟರ್ನ್ ಬರೋದಕ್ಕೆ ನಿಮ್ಗೆ ಚಾನ್ಸೇ ಇಲ್ಲ. ಬರೀ ಇಷ್ಟೇ ಅಲ್ಲ, ನೀವು ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ನೋಡ್ತಾ ಇರ್ಬೋದು, ಈಗ ಗುರು ನಾನು ಯಾವುದೇ ಥರದ ಕೆಲಸನೂ ಮಾಡ್ತಿಲ್ಲ, ಏನೂ ಮಾಡ್ತಾಯಿಲ್ಲ, ನಾನು ನಿಮ್ಮ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮೇಲೆ ಡಿಪೆಂಡೇ ಆಗಿಲ್ಲ, ನಮ್ಮ ಸ್ಟಾಕ್ ಮಾರ್ಕೆಟ್ಗೂ ನನಗೂ ಯಾವುದೇ ರೀತಿ ಸಂಬಂಧನೇ ಇಲ್ಲ, ನಾನೇ ಬೇರೆ ನಿಮ್ಮ ಸ್ಟಾಕ್ ಮಾರ್ಕೆಟೇ ಬೇರೆ, ನನ್ನ ಸ್ವಂತ ದಿನಸಿ ಅಂಗಡಿ ಇದೆ, ಸ್ವಂತ ಮೆಡಿಕಲ್ ಶಾಪ್ ಇದೆ, ಸ್ವಂತ ಹಾರ್ಡ್ವೇರ್ ಅಂಗಡಿ ಇದೆ, ನನಗೂ ನಿಮ್ಮ ಸ್ಟಾಕ್ ಮಾರ್ಕೆಟ್ಗೂ ಸಂಬಂಧನೇ ಇಲ್ಲ ಅಂತ ನೀವು ಹಾಗೆ ಅಂದ್ಕೊಳ್ಳೋದು ತಪ್ಪು. ನೀವು ಈಗ ದಿನಸಿ ಅಂಗಡಿಲಿ ಏನು ಸೇಲ್ ಮಾಡ್ತೀರಾ, ಆಶೀರ್ವಾದ ಗೋಧಿ ಹಿಟ್ಟಿರ್ಬೋದು, ಸೋಪು, ಶಾಂಪು, ಟೂತ್ಪೇಸ್ಟು, ಹೇರ್ ಕಲರು, ಇವೆಲ್ಲ ಏನು ಸೆಲ್ ಮಾಡ್ತಿದ್ದಾರಲ್ಲ, ನೀವು ಅಂಗಡಿಲಿ ಏನು ಇಟ್ಕೊಂಡು ಸೆಲ್ ಮಾಡ್ತಿದ್ದಾರಲ್ಲ, ಇದೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಇರುವಂಥ ಕಂಪ್ನಿಗಳ ಪ್ರಾಡಕ್ಟೇ. ಇನ್ನು ಮೆಡಿಕಲ್ ಶಾಪಲ್ಲಿ ನೀವು ಏನು ಸೆಲ್ ಮಾಡ್ತೀರಾ, ಟ್ಯಾಬ್ಲೆಟ್, ಟಾನಿಕ್, ಇವೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿರೋ ಫಾರ್ಮಾಸಿಟಿಕಲ್ ಕಂಪ್ನಿ ಪ್ರಾಡಕ್ಟ್ಗಳನ್ನ ನೀವು ಸೆಲ್ ಮಾಡ್ತೀರಾ. ಇನ್ನು ಹಾರ್ಡ್ವೇರಲ್ಲಿ ಸ್ಟೀಲು, ಪೇಂಟು, ಇವೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಇರುವಂಥ ಕಂಪನಿಗಳ ಪ್ರಾಡಕ್ಟೇ. ಅಂದರೆ ನೀವು ಆ ಕಂಪನಿಗಳ ತಯಾರು ಮಾಡುವಂಥ ಪ್ರಾಡಕ್ಟ್ನ ಇಟ್ಕೊಂಡು ನೀವು ಸೆಲ್ ಮಾಡ್ತಾಯಿದ್ದೀರಾ. ಸೊ ನೀವು ಸ್ಟಾಕ್ ಮಾರ್ಕೆಟ್ಗೂ ನಿಮಗೂ ಸಂಬಂಧ ಇಲ್ಲ ಅಂತ ಹೇಗೆ ಹೇಳ್ತೀರಾ? ನೀವು ಆ ಕಂಪನಿಗಳ ಪ್ರಾಡಕ್ಟ್ನ ಇಟ್ಕೊಂಡು ನೀವು ಸೆಲ್ ಮಾಡ್ತಾಯಿದ್ದೀರಾ. ಸೊ ಅಗೇನ್ ಈಗ ಆ ಕಂಪ್ನಿಗೆ ಪ್ರಾಫಿಟ್ ಆಯಿತು, ಆ ಕಂಪ್ನಿ ಶೇರ್ ಪ್ರೈಸ್ ಮೇಲೆ ಹೋಗುತ್ತೆ. ನೀವು ಇನ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಈ ಥರ ಥಿಂಕ್ ಮಾಡಬೇಕು, ಕಂಪನಿ ಏನು ತಯಾರು ಮಾಡ್ತಾಯಿದೆ, ಹೇಗಿದೆ, ಆ ಕಂಪನಿ ಫಂಡಮೆಂಟಲ್ನ ಅನಾಲಿಸಿಸ್ ಮಾಡಬೇಕು. ನಾನು ಮತ್ತು ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ಹೇಳ್ತೀನಿ ಫಂಡಮೆಂಟಲ್ ಅನಾಲಿಸಿಸ್ ಹೇಗೆ ಮಾಡಬೇಕು ಅಂತ. ಏನು ಅರ್ಜೆಂಟ್ ಏನಿಲ್ಲ, ನಿಧಾನಕ್ಕೆ ಕಲಿತಾ ಹೋಗೋಣ. ಪ್ರತಿಯೊಂದನ್ನು ನಾನು ವೀಡಿಯೋ ಮಾಡ್ತೀನಿ, ಏನೂ ಟೆನ್ಷನ್ ತೊಗೋಬೇಡಿ. ಅಷ್ಟೇ ಅಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಸುಮಾರು ಬೆನಿಫಿಟ್ಸ್ ಇದೆ. ನಂಬರ್ 1, ಯು ಕ್ಯಾನ್ ಸ್ಟಾರ್ಟ್ ವಿತ್ ಅ ಸ್ಮಾಲ್ ಕ್ಯಾಪಿಟಲ್. ಅಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂದರೆ ಅಷ್ಟೇ ಅಂತ ದುಡ್ಡಿಲ್ಲ. ನೀವು 100 ರೂಪಾಯಿಂದನೂ ಶುರು ಮಾಡ್ಬೋದು, 1000 ರೂಪಾಯಿಂದನೂ ಶುರು ಮಾಡ್ಬೋದು, 1,00,000 ರೂಪಾಯಿಂದ ಶುರು ಮಾಡ್ಬೋದು, 1 ಕೋಟಿಯಿಂದನೂ ಶುರು ಮಾಡ್ಬೋದು. ಯಾವುದೇ ಥರ ಅಂತ ಲಿಮಿಟೇಷನ್ಸ್ ಇಲ್ಲ. ನೀವು ಬೇರೆ ಕಡೆ ಇನ್ವೆಸ್ಟ್ ಮಾಡಬೇಕು ಅಂದರೆ, ಈಗ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಮಿನಿಮಮ್ 5 ಲಕ್ಷ ಆದರೂ ಬೇಕು. ನೀವು ಎಂಥ ದೂರದಲ್ಲಿ ಸೈಟ್ ಬೈ ಮಾಡಿದ್ದೀನಿ, ಎಂಥ ಸಿಟಿ ಆಚೆ ಇದೆ ಅಂತ ಅಂದ್ಕೊಂಡ್ರು ಮಿನಿಮಮ್ 5 ಲಕ್ಷ ಆದರೂ ಬೇಕು. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಹಾಗಲ್ಲ, ಮಿನಿಮಮ್ 100 ರೂಪಾಯಿಂದನೂ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಎರಡನೇದು ಅಡ್ವಾಂಟೇಜು, ಟ್ಯಾಕ್ಸ್ ಎಕ್ಸಂಪ್ಷನ್. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಗೌರ್ಮೆಂಟು ನಿಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಮೊದಲನೇ ವರ್ಷ 1 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಎರಡನೇ ವರ್ಷಕ್ಕೆ ಅದು 2 ಲಕ್ಷ ಆಗಿದೆ. ಮೊದಲನೇ 1 ಲಕ್ಷಕ್ಕೆ ನೀವು ಯಾವುದೇ ರೀತಿಯಿಂದ ಟ್ಯಾಕ್ಸ್ ಕಟ್ಟುವಾಗಿಲ್ಲ. ಎರಡನೇ 1 ಲಕ್ಷಕ್ಕೆ 10% ಟ್ಯಾಕ್ಸ್ ಕಟ್ಟಬೇಕು. ಅಂದರೆ 1 ಲಕ್ಷಕ್ಕೆ 10% ಅಂದರೆ 10,000 ಟ್ಯಾಕ್ಸ್ ಕಟ್ಟಬೇಕು. ಅದೇ ರೀತಿ ಶಾರ್ಟ್ ಟರ್ಮ್ ಅಂದರೆ 1 ವರ್ಷದ ಒಳಗಡೆ ಸೇಲ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಅದು ಅವಾಗ ಈ ಥರ ಯಾವುದೇ ಟ್ಯಾಕ್ಸ್ ಎಕ್ಸಂಪ್ಷನ್ ಇರೋದಿಲ್ಲ. ಆವಾಗ ನೀವು ಮಾಡಿರೋ ಲಾಭಕ್ಕೆ 15% ಟ್ಯಾಕ್ಸ್ ಕಟ್ಟಬೇಕು. ಗೌರ್ಮೆಂಟ್ ಯಾವಾಗಲೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನೇ ಎಂಕರೇಜ್ ಮಾಡೋದು. ಇನ್ನು ಥರ್ಡ್ ಬಂದುಬಿಟ್ಟು ಡಿವಿಡೆಂಡ್ ಅಂದರೆ ಇದಕ್ಕೆ ಹೆಸರೇ ಹೇಳೋ ಥರ ಇದು ಡಿವೈಡ್ ಮಾಡುತ್ತೆ. ಕಂಪನಿ 1 ವರ್ಷದಲ್ಲಿ ಪ್ರಾಫಿಟ್ ಮಾಡಿರೋದನ್ನು ತನ್ನ ಇನ್ವೆಸ್ಟರ್ಸ್ಗೆಲ್ಲ ಹಂಚುತ್ತೆ, ಪ್ರಾಫಿಟ್ನ ಶೇರ್ ಮಾಡ್ಕೊಳುತ್ತೆ. ಅದನ್ನೇ ಡಿವಿಡೆಂಟ್ ಅಂತ ಅನ್ನೋದು. ಇದು ಕೂಡ ಡಿವೈಡ್ ಮಾಡುತ್ತೆ. 4ನೇದು ಲಿಕ್ವಿಡಿಟಿ ಅಂದರೆ ನೀವು ಒಂದು ಶೇರ್ನ ಸೆಲ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟಿಗೆ ಬಂದು ದುಡ್ಡು ಬಿಟ್ಬಿಡುತ್ತೆ. ನೀವು ಬೇರೆ ಕಡೆ ಈಗ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಈಗ ನೀವು ಒಂದು ಸೈಟ್ನ ಸೆಲ್ ಮಾಡಬೇಕು ಅನ್ಕೋತೀರ, ನೀವು ಅನ್ಕೊಂಡ ತಕ್ಷಣ ಸೆಲ್ ಮಾಡೋಕ್ಕಾಗತ್ತಾ? ಮಿನಿಮಮ್ 2ರಿಂದ 3 ತಿಂಗಳು ಸಿಗುತ್ತೆ. ನೀವು ಬೈಯರ್ಸ್ನ ಹುಡುಕಬೇಕು, ಅವರು ಒಪ್ಕೋಬೇಕು, ಆಮೇಲೆ ಅವ್ರಿಗೂ ನಿಮಗೂ ಕಾಂಟ್ರಾಕ್ಟ್ ಆದಮೇಲೆ ನೀವು ಸೆಲ್ ಮಾಡೋಕ್ಕಾಗೋದು. ಆದರೆ ಈಗ ಸ್ಟಾಕ್ ಮಾರ್ಕೆಟಲ್ಲಿ ಆ ಥರ ಅಲ್ಲ. ನೀವು ಒಂದು ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಸೆಲ್ ಆಗೋಗುತ್ತೆ, ನಿಮ್ಮ ಅಕೌಂಟಿಗೆ ದುಡ್ಡು ಬಂದುಬಿಡುತ್ತೆ. ಲಿಕ್ವಿಡಿಟಿ.
ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಡಿಮ್ಯಾಟ್ ಅಕೌಂಟು ಕಂಪಲ್ಸರಿ. ನಾನು ಯಾವ ಡಿಮ್ಯಾಟ್ ಅಕೌಂಟ್ ಯೂಸ್ ಮಾಡ್ತಿದ್ದೀನೋ ಅದೇ ಡಿಮ್ಯಾಟ್ ಅಕೌಂಟ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿದ್ದೀನಿ. ಹೋಗಿ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಇದು ಅಕೌಂಟ್ ಓಪನಿಂಗು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಹೋಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ನಿಮ್ಮ ಇನ್ವೆಸ್ಟಿಂಗ್ ಜರ್ನಿನ ಶುರು ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಬೇಕಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.